ದಾಂಡೇಲಿಯ ಸಂಡೇ ಮಾರ್ಕೆಟ್ನಲ್ಲಿರುವ ಸಾರ್ವಜನಿಕ ಶೌಚಾಲಯದಲ್ಲಿ ನೀರಿನ ಸಮಸ್ಯೆ ಬಗೆಹರಿಸಲು ಮಹಿಳಾ ವ್ಯಾಪಾರಸ್ಥರಿಂದ ಆಗ್ರಹ. ದಾಂಡೇಲಿ ನಗರದ ಸಂಡೇ ಮಾರ್ಕೆಟ್ನಲ್ಲಿರುವ ಸಾರ್ವಜನಿಕ ಶೌಚಾಲಯದಲ್ಲಿ ಕಳೆದ 2 ತಿಂಗಳಿನಿಂದ ನೀರಿನ ಸಮಸ್ಯೆ ಎದುರಾಗಿದ್ದು, ಸ್ಥಳೀಯ ಮಹಿಳಾ ವ್ಯಾಪಾರಸ್ಥರಿಗೆ ಹಾಗೂ ಸಾರ್ವಜನಿಕರಿಗೆ ಇದರಿಂದ ತೀವ್ರ ತೊಂದರೆಯಾಗಿದೆ. ಮಾಹಿತಿಯ ಪ್ರಕಾರ ಸ್ಥಳೀಯರಲ್ಲದ ಹೊರಗಿನವರಿಗೆ ಶೌಚಾಲಯ ನಿರ್ವಹಣೆಯ ಟೆಂಡರ್ ಅನ್ನು ನೀಡಲಾಗಿದ್ದು, ಸಮರ್ಪಕ ನಿರ್ವಹಣೆಯ ಕೊರತೆ ಎದ್ದು ಕಾಣುತ್ತಿದೆ. ಹಣ ಕೊಟ್ಟು ಸಾರ್ವಜನಿಕ ಶೌಚಾಲಯದ ಬಳಕೆ ಮಾಡಲಾಗುತ್ತಿದೆಯಾದರೂ ನೀರಿನ ಸಮಸ್ಯೆ ಇರುವುದರಿಂದ ವಿಶೇಷವಾಗಿ ಮಹಿಳೆಯರಿಗೆ ತೀವ್ರ ತೊಂದರೆಯಾಗಿದೆ. ಸಂಡೇ ಮಾರ್ಕೆಟ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರು ತರಕಾರಿ ಮಾರಾಟ ಪ್ರಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು, ಇವರು ಇಲ್ಲಿಯ ಶೌಚಾಲಯದ ಅವ್ಯವಸ್ಥೆಯಿಂದ ಬೇಸತ್ತಿದ್ದಾರೆ. ಸಂಡೇ ಮಾರ್ಕೆಟ್ನಲ್ಲಿ ತರಕಾರಿ ವ್ಯಾಪಾರವನ್ನು ಮಾಡುವ ಮಹಿಳಾ ವ್ಯಾಪಾರಿಗಳು ಇಂದು ಮಂಗಳವಾರ ಸಂಜೆ 5 ಗಂಟೆ ಸುಮಾರಿಗೆ ಸಾರ್ವಜನಿಕ ಶೌಚಾಲಯಕ್ಕೆ ಸೂಕ್ತ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡಬೇಕೆಂದು ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ. ನಾವು 5 ರೂಪಾಯಿ ಕೊಟ್ಟು ಇಲ್ಲೇ ಟಾಯ್ಲೆಟಿಗೆ ಬರ್ತೇವ. ಆ ಮುದುಕ ಈಗ ನಳ ಎಲ್ಲ ಬಂದಾಗಿದಾವ. ಇಲ್ಲಿ ಆ ಮುದುಕ ಬಂದು ನೀರು ತುಂಬಿ ಇಲ್ಲಿ ಇಡ್ತಾನ. ಇಲ್ಲಿ ಇಟ್ಟು ನಾವು ದುಡ್ಡು ಕೊಟ್ಟು ನಾವು ಇಲ್ಲಿಂದ ನೀರು ತಗೊಂಡ್ ಹೋಗಿ ಒಂದಕ್ಕೆ ಕುಂದರ್ಬೇಕು. ಇದೆಲ್ಲ ಟಾಯ್ಲೆಟ್ ಎಲ್ಲ ಗಲೀಜು. ಮಾರ್ಕೆಟ್ ಜನಗೆ ಈ ನೀರಿಲ್ಲ ಅಂದ್ರೆ ಒಂದೊಂದ್ ಸತ ಬಂದ್ ಮಾಡಿಡ್ತಾರೆ. ಒಂದ್ಸತಿ ಪೂರ ಬಂದ ಮಾಡ್ಬಿಡ್ತಾರ್ರಿ. ಇದು ಎಷ್ಟು ಸಮಯದಿಂದ ಈ ಸಮಸ್ಯೆ? 2 ತಿಂಗಳು ಈಗ 2-3 ತಿಂಗಳು ಆಯ್ತ್ರಿ ಇದು. ಇದೇ ಫಸ್ಟ್ ಕೊಟ್ಟಿದ್ದು ಕಂಪ್ಲೇಂಟ್. 5 ರೂಪಾಯಿ ಕೊಡ್ತೀವಿ. 5 ರೂಪಾಯಿ ತಗೋತಾರೆ. ಚೇರ್ಮನ್ ಇನ್ಚಾರ್ಜ್ ಅದನ್ರಿ. ಇನ್ಚಾರ್ಜ್ ಅದಾನಂತ ಸಂಜೆಗ್ ಬಂದು ದುಡ್ಡು ತಗೊಂಡ್ ಹೋಗ್ತಾರ ಅಂತ ಹೇಳತನ್ರಿ ಅವ್ರ ನಮ್ಗೆ. ಈಗ ನೀವೇನ್ ಆಗ್ಬೇಕು ಅಂತ ಹೇಳ್ತಿದ್ರಿ? ಈಗ ಶೌಚಾಲಯ ಸ್ವಚ್ಛ ಇರಬೇಕು, ಬಾತ್ರೂಮ್ ಟಾಯ್ಲೆಟ್ ಸ್ವಚ್ಛ ಇರಬೇಕು, ಮಾಡ್ಬೇಕು. ಅವ್ರು ಸರಿ ಮಾಡ್ಬೇಕು. ನೀರೇ ಇರಂಗಿಲ್ರ. ನಿಮ್ಮ ಹೆಸರು? ಮಮತಾಜ್. ನೀವೇನ್ ಮಾಡ್ತೀರಿ? ನಾವು ಬಟ್ಟೆ ವ್ಯಾಪಾರ ಮಾಡಿದವ್ರು ಇಲ್ಲಿ ಸಂಡೇ ಮಾರ್ಕೆಟ್ ನಲ್ಲಿ. ನೀವೆಲ್ಲ ತರಕಾರಿ ಅವರು ಎಲ್ಲ ತರಕಾರಿ ಮಾರೋರು. ಎಲ್ಲ ತರಕಾರಿ